ಜನವರಿ 19ರಿಂದ ಮಾಘ ಮಾಸ ಆರಂಭವಾಗಲಿದೆ. ಈ ಮಾಸದಲ್ಲಿ ಸ್ನಾನದ ನೀರಿಗೆ ಈ 3 ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ಜನ್ಮ ಜನ್ಮಗಳ ಪಾಪಗಳು ಕಳೆದು ಮಹಾಲಕ್ಷ್ಮಿ ಹಾಗೂ ವಿಷ್ಣು ದೇವರ ಅನುಗ್ರಹ ಸಿಗುತ್ತದೆ. ಬಡತನ ದೂರವಾಗಿ ಅದೃಷ್ಟವನ್ನು ಕಾಣಲು ಈ ಮಾಸದಲ್ಲಿ ಪಾಲಿಸಬೇಕಾದ ನಿಯಮಗಳೇನು? ಯಾವ ಒಂದು ಮಂತ್ರವನ್ನು ಈ ಮಾಸದಲ್ಲಿ ಹೇಳಿಕೊಂಡರೆ ಜನಾಕರ್ಷಣೆ ಧನಾಕರ್ಷಣೆಯಾಗುತ್ತದೆ ಎಂದು ಈಗ ತಿಳಿಯೋಣ. ಕಾರ್ತಿಕ ಮಾಸವು ಎಲ್ಲ ಮಾಸಗಳಿಗಿಂತ ಶ್ರೇಷ್ಠ ಮಾಸವಾಗಿದೆ. ಕಾರ್ತಿಕ ಮಾಸಕ್ಕಿಂತಲೂ 1,00,000 ಪಟ್ಟು ಶ್ರೇಷ್ಠವಾದ ಮಾಸ ಎಂದರೆ ಅದು ಮಾಘ ಮಾಸ ಎಂದು ಪುರಾಣಗಳಲ್ಲಿ ಬರೆಯಲಾಗಿದೆ. ಮಾಘ ಮಾಸದಲ್ಲಿ ಅರುಣೋದಯ ಸಮಯದಲ್ಲಿ ಸ್ನಾನ ಮಾಡಿದರೆ ಕಠಿಣ ಬಡವನು ಕೂಡ ಶ್ರೀಮಂತನಾಗಬಹುದು. ಏಕೆಂದರೆ ಬ್ರಹ್ಮಹತ್ಯ ದೋಷದಿಂದ ಹಿಡಿದು ಕಳ್ಳತನದ ಪಾಪಗಳ ತನಕ ಸರ್ವ ಪಾಪಗಳನ್ನು ಮಾಘ ಸ್ನಾನವು ನಾಶ ಮಾಡುತ್ತದೆ. ಮಾಘ ಮಾಸದಲ್ಲಿ ಸೂರ್ಯೋದಯದ ಒಳಗೆ ಸ್ನಾನ ಮಾಡಬೇಕು. ಮಾಘ ಸ್ನಾನದ ವಿಧಿವಿಧಾನಗಳು ತಿಳಿದಿಲ್ಲವೆಂದರೆ ಈ ಸ್ನಾನವು ಮಾಧವನ ಪ್ರೀತಿಗಾಗಿ ಎಂದು ಮಾಡಿದರೆ ಪುಣ್ಯ ಲಭಿಸುತ್ತದೆ. ಈ ಮಾಸದಲ್ಲಿ ನದಿ ಸ್ನಾನ, ಸಮುದ್ರ ಸ್ನಾನ ಮಾಡಬೇಕು. ಮನೆಯಲ್ಲೇ ಸ್ನಾನ ಮಾಡುವವರು ಸ್ನಾನದ ನೀರಿಗೆ ಅರಿಶಿಣ, ದರ್ಬೆ ಕಡ್ಡಿಗಳು ಹಾಗೂ ಹಸುವಿನ ಗಂಜಲವನ್ನು ಬೆರೆಸಿಕೊಂಡು ಸ್ನಾನ ಮಾಡಬಹುದು. ಗಂಗಾಜಲ ಹಾಗೂ ಪುಣ್ಯ ನದಿಗಳ ನೀರನ್ನು ಬೆರೆಸಿಕೊಂಡು ಸ್ನಾನ ಮಾಡಬಹುದು. ಇದರಿಂದ ಮಾಘ ಸ್ನಾನ ಮಾಡಿದ ಫಲವೇ ಪ್ರಾಪ್ತಿಯಾಗುತ್ತದೆ. ಮಾಘ ಸ್ನಾನವನ್ನು ಮಾಡಿದವರ ಪಾಪಗಳನ್ನು ಚಿತ್ರಗುಪ್ತನು ತನ್ನ ಪುಸ್ತಕದಲ್ಲಿ ದಾಖಲಾಗಿರುವ ಪಾಪಗಳನ್ನು ಅಳಿಸಿ ಹಾಕುವನು. ಇದು ಯಮನ ಆಜ್ಞೆಯಾಗಿದೆ ಎಂದು ನಮ್ಮ ಹಿಂದೂ ಪುರಾಣಗಳಲ್ಲಿ ಉಲ್ಲೇಖವಿದೆ. ಮಾಘ ಮಾಸದಲ್ಲಿ ಮನೆಯಲ್ಲಿಯೇ ಬಿಸಿ ನೀರಿನ ಸ್ನಾನ ಮಾಡಿದರೆ 6 ವರ್ಷ ಸ್ನಾನ ಮಾಡಿದ ಫಲ. ಮನೆಯಿಂದ ಹೊರಹೋಗಿ ಬಾವಿಯಲ್ಲಿ ಸ್ನಾನ ಮಾಡಿದರೆ 12 ವರ್ಷ ಸ್ನಾನ ಮಾಡಿದ ಫಲ. ಕೆರೆ ಮೊದಲಾದ ಮಾನವ ನಿರ್ಮಿತ ಹಳ್ಳಗಳಲ್ಲಿ ಸ್ನಾನ ಮಾಡಿದರೆ, ಬಾವಿಯಲ್ಲಿ ಸ್ನಾನ ಮಾಡಿದರೆ ಬರುವ ಪುಣ್ಯಕ್ಕಿಂತ ದುಪ್ಪಟ್ಟು ಫಲ, 24 ವರ್ಷ ಸ್ನಾನ ಫಲ ಲಭಿಸುತ್ತದೆ. ನದಿಯಲ್ಲಿ ಸ್ನಾನ ಮಾಡಿದರೆ 4 ಪಟ್ಟು 48 ವರ್ಷ ಸ್ನಾನ ಮಾಡಿದ ಪುಣ್ಯ ಫಲವೂ ಸಿಗುತ್ತದೆ. ಅಗ ಎಂದರೆ ಪಾಪ, ಮಾ ಎಂದರೆ ಇಲ್ಲದಂತೆ ಮಾಡುವುದು, ಅಂದರೆ ಪಾಪಗಳನ್ನು ಇಲ್ಲದಂತೆ ಮಾಡುವ ಮಾಸವೇ ಈ ಮಾಘ ಮಾಸ. ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನು ಆಚರಿಸುವುದರ ಜೊತೆಗೆ ಮತ್ತೊಬ್ಬರಿಗೂ ಮಾಘ ಸ್ನಾನವನ್ನು ಮಾಡಲು ಹೇಳಬೇಕು. ಇದರಿಂದಲೂ ಅನೇಕ ವಿಧವಾದ ಪುಣ್ಯ ಫಲ ಲಭಿಸುತ್ತದೆ. ಪುಷ್ಯ ಹುಣ್ಣಿಮೆಯಿಂದ ಆರಂಭಿಸಿ ಮಾಘ ಹುಣ್ಣಿಮೆಯವರೆಗೆ 1 ತಿಂಗಳು ಪೂರ್ಣವಾಗಿ ಅರುಣೋದಯ ಕಾಲ ಅಥವಾ ಪ್ರಾತಃ ಕಾಲದಲ್ಲಿ ಮಾಘ ಸ್ನಾನವನ್ನು ಮಾಡಬೇಕು. 1 ತಿಂಗಳು ಆಗ ಸ್ನಾನವನ್ನು ಮಾಡಲು ಸಾಧ್ಯವಾಗದಿದ್ದರೂ ಸಾಧ್ಯವಾದಷ್ಟು ದಿನಗಳು ಅಥವಾ ರಥಸಪ್ತಮಿ ಹುಣ್ಣಿಮೆ ದಿನಗಳಂದಾದರೂ ಸ್ನಾನ ಮಾಡಬೇಕು. ಜನವರಿ 19ರಿಂದ ಗುಪ್ತ ನವರಾತ್ರಿ ಆರಂಭ. ಜನವರಿ 23ನೇ ತಾರೀಕು ವಸಂತ ಪಂಚಮಿ, ಜನವರಿ 26ನೇ ತಾರೀಕು ರಥಸಪ್ತಮಿ, ಜನವರಿ 29ನೇ ತಾರೀಕು ಭೀಷ್ಮ ಏಕಾದಶಿ, ಫೆಬ್ರವರಿ 1ನೆಯ ತಾರೀಕು ಮಾಘ ಹುಣ್ಣಿಮೆ, ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ. ಹೀಗೆ ವಿಶೇಷ ದಿನಗಳು ಮಾಘ ಮಾಸದಲ್ಲಿ ಬರುತ್ತದೆ. ಮಾಘ ಮಾಸದಲ್ಲಿ ಬರುವ ಆದಿವಾರಗಳು ಅಂದರೆ ಭಾನುವಾರಗಳು ತುಂಬಾ ವಿಶೇಷವಾದುದು. ಯಾರು ಭಕ್ತಿ ನಂಬಿಕೆಯಿಂದ ಸೂರ್ಯ ದೇವರಿಗೆ ಭಾನುವಾರಗಳಂದು ನಮಸ್ಕಾರ ಮಾಡುತ್ತಾರೋ, ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡುತ್ತಾರೋ ಅವರಿಗೆ ರೋಗ ರುಜಿನಗಳು ಹತ್ತಿರ ಕೂಡ ಸುಳಿಯೋದಿಲ್ಲ. ಸೂರ್ಯ ಭಗವಂತನ ಕೃಪೆಯಿಂದ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ನವಗ್ರಹಗಳ ದೋಷ ದೂರವಾಗುತ್ತದೆ. ಮಾಘ ಮಾಸದಲ್ಲಿ ಸ್ನಾನ ಮಾಡುವಾಗ ಪುಣ್ಯ ನದಿಗಳ ಪುಣ್ಯ ತೀರ್ಥಗಳ ಹೆಸರನ್ನು ಹೇಳಿಕೊಳ್ಳಬೇಕು. ಗಂಗಾ, ಯಮುನಾ, ಸರಸ್ವತಿ, ನರ್ಮದಾ, ಗೋದಾವರಿ, ಕೃಷ್ಣ, ಕಾವೇರಿ, ಸಿಂಧು, ಬ್ರಹ್ಮಪುತ್ರ, ತುಂಗಭದ್ರ, ಕಪಿಲ, ನೇತ್ರಾವತಿ, ಶರಾವತಿ ಹೀಗೆ ಪುಣ್ಯ ನದಿಗಳ ಸ್ಮರಣೆಯನ್ನು ಅಥವಾ ಪುಣ್ಯ ನದಿಗಳ ಹೆಸರನ್ನು ಹೇಳಿ ಮಾಘ ಸ್ನಾನ ಮಾಡಿದರೆ ಜನ್ಮ ಜನ್ಮಗಳ ಪಾಪಗಳು ಕಳೆದು ಪುಣ್ಯ ಫಲ ಸಿಗುತ್ತದೆ. ಮಾಘ ಮಾಸದಲ್ಲಿ ಬರುವ ಗುಪ್ತ ನವರಾತ್ರಿಯ ದಿನಗಳು ತುಂಬಾ ಶಕ್ತಿಶಾಲಿಯಾದದ್ದು. ಹೆಸರಿನಲ್ಲೇ ಗುಪ್ತ ಎಂಬ ಪದವಿದೆ. ಅಂದರೆ ಯಾರು ಗುಪ್ತ ನವರಾತ್ರಿಯ ದಿನ ದೇವಿಯ ಉಪಾಸನೆ ಮಾಡುತ್ತಾರೋ ಅವರು ತಾವು ಮಾಡುವ ಪೂಜೆಯ ಬಗ್ಗೆ ಯಾರೊಂದಿಗೂ ಹೇಳಿಕೊಳ್ಳುವಂತಿಲ್ಲ. ಆದ್ದರಿಂದ ಸಿಗುವ ಫಲವನ್ನು ಕೂಡ ಯಾರಿಗೂ ತಿಳಿಸುವಂತಿಲ್ಲ. ಈ ಬಾರಿ ಗುಪ್ತ ನವರಾತ್ರಿಯು ಜನವರಿ 19ನೇ ತಾರೀಕಿನಂದು ಆರಂಭವಾಗುತ್ತಿದೆ. ಗುಪ್ತ ನವರಾತ್ರಿಯಲ್ಲಿ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರನ್ನು ಪೂಜಿಸಬೇಕು. ಎಲ್ಲರೂ ಗುಪ್ತ ನವರಾತ್ರಿಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಈ ನವರಾತ್ರಿಗೆ ತನ್ನದೇ ಆದ ನಿಯಮಗಳಿವೆ. ಅದನ್ನು ಪಾಲಿಸಿದರೆ ಮಾತ್ರ ಈ ಗುಪ್ತ ನವರಾತ್ರಿಯ ಪೂಜೆಯ ಫಲ ಪ್ರಾಪ್ತಿಯಾಗುತ್ತದೆ. ಲಲಿತಾ ದೇವಿಯನ್ನು ಈ ದಿನಗಳಂದು ಪೂಜಿಸಿದರೆ ಧನಾಕರ್ಷಣೆ ಜನಾಕರ್ಷಣೆ, ನಿಮ್ಮ ಮಾತಿಗೆ ಮನ್ನಣೆ ಸಿಗುತ್ತದೆ, ನೆನಪಿನ ಶಕ್ತಿ ಹೆಚ್ಚುತ್ತದೆ. ಗುಪ್ತ ನವರಾತ್ರಿಯ ದಿನಗಳಂದು ನೇಮ ನಿಷ್ಠೆಯಿಂದ ದೇವಿಯನ್ನು ಪೂಜಿಸಲು ಆಗದಿದ್ದವರು ಲಲಿತಾ ದಂಡಕವನ್ನು ಕೇಳುತ್ತಾ ಶ್ಯಾಮಲಾ ದೇವಿಯನ್ನು ಮನಸ್ಸಿನಲ್ಲಿ ಸ್ಮರಿಸಬೇಕು. ಏಕೆಂದರೆ ಬಂಡಾಸುರ ಎಂಬ ರಾಕ್ಷಸನನ್ನು ಲಲಿತಾ ದೇವಿಯು ನಾಶ ಮಾಡುವಾಗ ಶ್ಯಾಮಲಾ ದೇವಿಯು ಲಲಿತಾ ದೇವಿಗೆ ಮಂತ್ರಿಯಾಗಿದ್ದಳು. ಓಂ ಶ್ಯಾಮಲಾ ದೇವಿಯೇ ನಮೋ ನಮಃ ಎಂದು ಗುಪ್ತ ನವರಾತ್ರಿಯಂದು ಜಪಿಸಿ ಬೆಲ್ಲವನ್ನು, ನಿಂಬೆ ಹಣ್ಣಿನ ಚಿತ್ರಾನ್ನ, ಸಕ್ಕರೆ ಪೊಂಗಲನ್ನು ದೇವಿಗೆ ನೈವೇದ್ಯವಾಗಿ ಇಟ್ಟರೆ ಮನಸ್ಸಿನ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ.
ಶತ್ರುಗಳ ಕಾಟದಿಂದ ತಪ್ಪಿಸಿಕೊಳ್ಳಬಹುದು. ನೀವು ಕೈ ಹಾಕಿದ ಕೆಲಸಗಳೆಲ್ಲ ಜಯ ಸಾಧಿಸಬಹುದು. ಮಾಘ ಮಾಸದಲ್ಲಿ ವಿಷ್ಣು, ಮಹಾಲಕ್ಷ್ಮೀ ದೇವಿ, ಶಿವ ಪಾರ್ವತಿ, ದುರ್ಗಾ ಮಾತೆ, ಲಲಿತಾದೇವಿ, ಶ್ಯಾಮಲಾದೇವಿ, ಸರಸ್ವತಿ ದೇವಿಯರನ್ನು ಪೂಜಿಸಬೇಕು. ಮಾಘ ಮಾಸದಲ್ಲಿ ತಿಲದಾನ, ಕಲ್ಲು ಸಕ್ಕರೆ ಹಾಗೂ ನೆಲ್ಲಿಕಾಯಿ ದಾನಗಳನ್ನು ಮಾಡಬೇಕು. ಅವಶ್ಯಕತೆ ಇದ್ದವರಿಗೆ ಪಾದರಕ್ಷೆ, ಕಂಬಳಿ ನೀಡಬೇಕು. ಇದರಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಅದೆಷ್ಟೋ ಜನ್ಮಗಳ ಕಾಲ ಮಾಡಿದ ಪಾಪಗಳು ಈ ದಾನಗಳಿಂದ ದೂರವಾಗುತ್ತದೆ. ಮಾಘ ಮಾಸದ ಸ್ನಾನವನ್ನು ಆಚರಿಸಿ ಇಂದ್ರದೇವನ ಪತ್ನಿಯು ಇಂದ್ರದೇವನನ್ನು ತನ್ನ ಪತಿಯಾಗಿ ಪಡೆದಳೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಆದ್ದರಿಂದ ಪ್ರತಿಯೊಬ್ಬರು ಮಾಘ ಮಾಸವನ್ನು ಈ ರೀತಿಯಾಗಿ ಆಚರಿಸಿ ಈ ದಾನಗಳನ್ನು ಮಾಡಿ ಗುಪ್ತ ನವರಾತ್ರಿಯ ದಿನಗಳಂದು ಈ ಮೇಲೆ ತಿಳಿಸಿದ ಮಂತ್ರವನ್ನು ಹೇಳಿಕೊಳ್ಳಿ. ಇದರಿಂದ ಅದೆಷ್ಟೋ ಕಷ್ಟಗಳು ಕಳೆದು ಅದೃಷ್ಟ, ಪುಣ್ಯ ಫಲ ನಿಮ್ಮದಾಗುತ್ತದೆ. ಮಾಘ ಮಾಸದ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.